ಆಟೋದವ್ರು ಯಾಕೆ ಕುಟ್ಟೋದ್ರು ಅಣ್ಣಯ್ಯ, ಆಟೋದವ್ರು ಮಣ್ಣು ಮುಕ್ಕೋದ್ರು. ಹೆಂಡ್ರ ಮಕ್ಕಳು ಉಪವಾಸ ಬೀದಿಗೆ ಬಂದು ವನವಾಸ, ಹೆಂಡ್ರ ಮಕ್ಕಳು ಉಪವಾಸ ಬೀದಿಗೆ ಬಂದು ವನವಾಸ. ಯಾವ್ದ್ಯಾವುದೋ ಊರಲ್ಲಿ ಹೊಡೆದಾಟ ಅಂತೆ, ಇಬ್ಬರು ಸೇರ್ಕೊಂಡು ಬಗಡಿಗೂಟ ನಮ್ಗಿಟ್ರ ಅಂತೆ. ಆಟೋದವ್ರು ಯಾಕೆ ಕುಟ್ಟೋದ್ರು ಅಣ್ಣಯ್ಯ, ಆಟೋದವ್ರು ಮಣ್ಣು ಮುಕ್ಕೋದ್ರು. ಯಾರ್ಯಾರ್ದೋ ಹೊಡೆದಾಟ ನಮ್ಗಿಟ್ಟವ್ರು ಬಗಡಿಗೂಟ, ನಾವೇನು ಮಾಡೋದು ಅಣ್ಣಯ್ಯ, ಬೀದಿಗೆ ಬಂದ್ಬಿಟ್ಟು ಅಣ್ಣಯ್ಯ. ರಮೇಶ್ ಬಿ ಎನ್. ಮನ್ಸಲ್ಲಿ ಕೊರಗ್ತಾ ಇದೆ. ಅದೇ ಸಡನ್ನಾಗಿ ನೀವು ಬಂದ ತಕ್ಷಣ ಅದು ಹೆಂಗೋ ನನಗೂ ಹಂಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು. ಯುದ್ಧ ಯಾರೋ ಯುದ್ಧ ಮಾಡಿಕೊಂಡು ನಮ್ಗೆ ಯಾಕೆ ಸರ್ ಈ ತಲೆನೋವು? ಈ ಸರ್ಕಾರ ಕೇಳ್ತೀವಿ, ಯಾವ ಸರ್ಕಾರನೂ ಸರ್ಕಾರ ಏನು ಮಾಡ್ತದೆ? ಸರ್ಕಾರ ಇರ್ತಾರಲ್ಲ, ಒಳಗಡೆ ಇರ್ತಾರಲ್ಲ, ಅವ್ರು ಕರೆಕ್ಟಾಗಿದ್ರೆ ಸರ್ಕಾರ ಯಾವ ಸರ್ಕಾರ ಏನು ಕೆಟ್ಟದೇನಲ್ಲ. ಅದ್ರೊಳಗಡೆ ಇರ್ತಾರಲ್ಲ, ಹುದ್ದೆ ತಗೊಂಡು ಅದಕ್ಕೊಬ್ಬ ಇದಕ್ಕೊಬ್ಬ ಅಂತ ಇರ್ತಾರಲ್ಲ, ಅವ್ರು ಕರೆಕ್ಟಾಗಿದ್ರೆ ಈ ಪರಿಸ್ಥಿತಿನೇ ಇರ್ತಾ ಇರಲಿಲ್ಲ ನಮಗೆ. ಒಂದೊಂದು ಕಡೆ 400 ರೂಪಾಯಿ ಹಾಕ್ತಾರೆ, ಒಂದು ಕಡೆ 800 ರೂಪಾಯಿ ಹಾಕ್ತಾರೆ. 400 ರೂಪಾಯಿ ಹೆಂಗೋ ಹಾಕ್ಸ್ಕೋಬೋದು, 800 ರೂಪಾಯಿ ಹಾಕಕ್ಕೆ ಎಲ್ಲಿ ಜೋಬಲ್ಲೇ ಇರೋಲ್ಲ ನಮ್ಮ ಹತ್ರ. 400 ರೂಪಾಯಿ ಹಾಕ್ಸ್ಕೊಂಡು ತಿರ್ಗಾ 800 ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಆಗೋಗಿರ್ತದೆ, ಮುಗಿದೋಯ್ತು ಕತೆ, ಅಲ್ಲಿಗೆ ಮುಗಿದೋಯ್ತದೆ. ಒಂದು ದಿವ್ಸಕ್ಕಷ್ಟೇ 12 ಅವರ್ ಡ್ಯೂಟಿ ಮಾಡಬೇಕು ನಾವು. 3 ಅವರ್ ಗ್ಯಾಸಿಗೆ ನಿಂತ್ಕೊಳ್ಳೋದು, 3 ಅವರ್ ಡ್ಯೂಟಿ ಮಾಡೋದು, ಸಾಯಂಕಾಲ 2 ಅವರ್ ಮನೇಲಿ ಹೋಗಿ ಮಲ್ಕೊಳ್ಳೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ.